ಹುಣಸೂರಿನ ಜ್ಯುವೆಲರಿ ದರೋಡೆಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಹುಣಸೂರು ದರೋಡೆಗೂ ಮೈಸೂರಿನ ಮಂಕಿ ಕ್ಯಾಪಿಗೂ ಲಿಂಕ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೈಸೂರಿನ ಹಲವು ಬಡಾವಣೆಯಲ್ಲಿ ಮೊನ್ನೆ ಬೈಕ್ ಕಳ್ಳತನ, ಮೈಸೂರಿನ ಬೋಗಾದಿ, ರೂಪಾನಗರ, ನ್ಯಾಯಾಂಗ ಬಡಾವಣೆಗಳಲ್ಲಿ ಕಳ್ಳತನ ಮಾಡಿದ್ದಾರೆ. ಅದೇ ಬೈಕ್ಗಳಲ್ಲಿ ತೆರಳಿ ಹುಣಸೂರಿನ ಜ್ಯುವೆಲರಿ ಶಾಪ್ ಅನ್ನ ದರೋಡೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಫ್ಯಾಷನ್ ಪ್ರೊ ಬೈಕ್ ಕದ್ದು ಹೋಗಿದ್ರು ಮುಸುಕುಧಾರಿಗಳು. ಹುಣಸೂರಿನಲ್ಲಿ ದರೋಡೆ ಮಾಡಿರುವ ದುಷ್ಕರ್ಮಿಗಳು ಇವ್ರಿಗೇನಾ ಅನ್ನೋದೊಂದು ಅನುಮಾನ ಕೂಡ ಹುಟ್ಕೊಳ್ತಾ ಇದೆ ಇದೀಗ ಈ ಪ್ರಕರಣಕ್ಕೆ. ಅಂದ್ರೆ ಇವರೊಂದ್ 2-3 ದಿನದಿಂದ ಮೈಸೂರಲ್ಲೇ ಇದ್ದು ಎಲ್ಲ ಓಡಾಡಿ ಏನೇನ್ ಬೇಕೋ ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಗಾಡಿನೂ ಅಲ್ಲೇ ಕದ್ದು ಅಲ್ಲಿಂದಾನೆ ಎಸ್ಕೇಪ್ ಆಗಿದ್ದಾರ. ಹಾಗಾದ್ರೆ ಈ ಆಂಗಲ್ ಕೂಡ ಈ ಒಂದು ಪ್ರಕರಣಕ್ಕೆ ಈಗ ಪಡ್ಕೊಳ್ತಾ ಇರೋದು. ಈ ಆಂಗಲ್ ನಲ್ಲಿ ಇದೀಗ ತನಿಖೆಯನ್ನ ಮಾಡ್ಲಾಗ್ತಾ ಇದೆ. ಗ್ರಾಮಸ್ಥರು ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ, ಗ್ರಾಮಸ್ಥರು ಒಂದಷ್ಟು ವಿಜುವಲ್ಸ್ ಗಳನ್ನು ಕೊಟ್ಟಿದ್ದಾರೆ. ಸೊ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಇದೀಗ ತನಿಖೆಯನ್ನು ಚುರುಕುಪಡಿಸಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮೈಸೂರಿನ ಮಂಕಿ ಕ್ಯಾಪ್ಗೂ ಹುಣಸೂರಿನಲ್ಲಾದಂತ ಜ್ಯುವೆಲರಿ ಶಾಪ್ ನ ದರೋಡೆಗೂ ಒಂದಕ್ಕೊಂದು ಲಿಂಕ್ ಇರಬಹುದು ಅನ್ನುವಂತ ಅನುಮಾನ ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ತನಿಖೆಯನ್ನ ಅದೇ ಆಂಗಲ್ ನಲ್ಲಿ ಕೂಡ ಮಾಡುವುದಕ್ಕೆ ನಿರ್ಧರಿಸಲಾಗಿದೆ. ಸೊ ಅಂದ್ರೆ ಇವರು ವಾಚ್ ಮಾಡಿದ್ದಾರೆ ಮತ್ತೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಓಡಾಡ್ಬೋದು, ಯಾವ್ಯಾವ ಏರಿಯಾದಲ್ಲಿ ಜನ ಇರ್ತಾರೆ, ಜನ ಇರಲ್ಲ, ಎಲ್ಲಿ ಬೈಕ್ಗಳನ್ನು ಕದಿಬೋದು, ಆ ಕದ್ದ ಬೈಕ್ಗಳನ್ನು ಬಳಕೆ ಮಾಡ್ಕೊಳ್ಬೇಕು, ಯಾವ ರೂಟಲ್ಲಿ ಎಸ್ಕೇಪ್ ಆಗಬೇಕು, ಇದೆಲ್ಲವನ್ನ ಪಕ್ಕಾ ಪ್ಲಾನ್ ಮಾಡಿಗೆ ದರೋಡೆ ಮಾಡಲಾಗಿದೆ ಅನ್ನೋ ಆಘಾತಕಾರಿ ವಿಚಾರ ಗೊತ್ತಾಗ್ತಾ ಇದೆ. 2 ದಿನದಿಂದ 1 ದಿನದ ಹಿಂದೆನೆ ಮೈಸೂರಿನಲ್ಲಿ ಬೀಡು ಬಿಟ್ಟಿದ್ರು ಪೊಲೀಸ್ ಇಲಾಖೆಗೆ ಇದು ಗೊತ್ತಾಗದೇ ಇದ್ದಿದ್ದು, ಪೊಲೀಸರಿಗೆ ಇದು ಮಾಹಿತಿ ಸಿಗದೆ ಇದ್ದಿದ್ದು ನಿಜವಾಗ್ಲೂ ಕೂಡ ಆಶ್ಚರ್ಯ ಅಂತ ಅನಿಸ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಮೈಸೂರಿನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, ಒಂದಕ್ಕೊಂದು ಲಿಂಕ್ ಇದ್ದಂಗೆ ಕಾಣಿಸ್ತಾ ಇದೆ. 2 ದಿನನೋ 1 ದಿನದ ಹಿಂದೆನೋ ಎಲ್ಲ ಮುಸುಕುಧಾರಿಗಳು ಓಡಾಡಿದ್ದಾರೆ ಅಂತ ಈ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಪಕ್ಕಾ ಪ್ಲಾನ್ ಮಾಡಿ ಮೈಸೂರಿನ ಮೂಲೆ ಮೂಲೆ ಸುತ್ತಿ ಯಾವ ರಸ್ತೆಯಲ್ಲಿ ಓಡಾಡ್ಬೋದು, ಎಲ್ಲಿ ಕದಿಬೋದು, ಇದೆಲ್ಲ ಪ್ಲಾನ್ ಮಾಡ್ದಂಗಿದೆ. ಹೌದು ರೀತಿ, ಈಗ ಮುಖ್ಯವಾಗಿರ್ತಕ್ಕಂಥದ್ದು ಹುಣಸೂರಿನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ದರೋಡೆ ಪ್ರಕರಣ ಏನಿದೆ, ಇದು ಇಡೀ ರಾಜ್ಯವನ್ನೇ ಒಂದು ರೀತಿ ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ಆದರೆ ಪ್ರಮುಖವಾಗಿ ಇದಕ್ಕಿಂತಲೂ ಮುನ್ನ ನಾವು ನೋಡ್ತಕ್ಕಂಥದ್ದು ಸಾಂಸ್ಕೃತಿಕ ನಗರಿ ಮೈಸೂರಿನ ಏನು ನಿವೃತ್ತರ ಸ್ವರ್ಗ ಅಂತ ಕರೀಲಾಗುತ್ತೆ. ಅದು ನಿಜವಾಗ್ಲೂ ಕೂಡ ಸಾಧ್ಯವೇ ಇಲ್ಲ. ಅಂದ್ರೆ ನಿವೃತ್ತರ ಸ್ವರ್ಗ ಅಲ್ಲ, ಬದಲಿಗೆ ಇಲ್ಲಿ ಆತಂಕದ ವಾತಾವರಣ ಮನೆ ಮಾಡಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಮೈಸೂರು ನಗರದಲ್ಲೇ ಮುಸುಕುಧಾರಿಗಳು ಓಡಾಟವನ್ನು ಮಾಡಿರ್ತಕ್ಕಂಥ ದೃಶ್ಯಗಳನ್ನ ಈಗ ನಾವು TV5 ನಲ್ಲೂ ಕೂಡ ಗಮನಿಸಬಹುದು. ಬಹಳ ಪ್ರಮುಖವಾಗಿ ಮೈಸೂರಿನ ರೂಪಾನಗರ ಇರಬಹುದು, ಜೊತೆಗೆ ನ್ಯಾಯಾಂಗ ಬಡಾವಣೆ ಇರಬಹುದು, ಈ ಭಾಗಗಳಲ್ಲಿ ಮುಸುಕುಧಾರಿಗಳು ರಾತ್ರಿ ಹೊತ್ತು ಎಂಟ್ರಿಯನ್ನ ಕೊಡುವ ಮುಖಾಂತರ ಮನೆ ಮುಂಭಾಗದಲ್ಲಿ ಇರತಕ್ಕಂತ ಬೈಕ್ಗಳನ್ನ ಕಳ್ತನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. 6 ಬೈಕ್ಗಳನ್ನ ಕಳ್ತನ ಮಾಡ್ತಾರೆ. ಅದರಲ್ಲಿ 4 ಬೈಕ್ಗಳನ್ನ ಅಲ್ಲೇ ಬಿಟ್ಟು 2 ಬೈಕ್ಗಳನ್ನ ಒತ್ತೊಯ್ದಿರತಕ್ಕಂಥದ್ದು. ಇನ್ನ ಈ ಒಂದು ಪ್ರಕರಣಕ್ಕೂ ಜೊತೆಗೆ ಹುಣಸೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆಗೂ ನಾವು ಲಿಂಕ್ ಕೊಡೋದಾದ್ರೆ ಮುಖ್ಯವಾಗಿ ಅಲ್ಲಿಯೂ ಕೂಡ ಬೈಕ್ಗಳನ್ನ ಬಳಸಿದ್ದಾರೆ, ಇಲ್ಲಿಯೂ ಕೂಡ ಬೈಕ್ಗಳು ಇರ್ತಕ್ಕಂಥದ್ದು. ಹೀಗಾಗಿ ಈ ಬೈಕ್ಗಳನ್ನ ಬಳಸಿ ಅಲ್ಲಿ ದರೋಡೆ ಮಾಡಿದ್ದಾರಾ ಅನ್ನುವುದು ಅನುಮಾನ ಈಗ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈ ಒಂದು ಮುಸುಕುಧಾರಿಗಳನ್ನ ನಾವು ಗಮನಿಸೋದಾದ್ರೆ ಮಂಕಿ ಕ್ಯಾಪ್ ಗಳನ್ನ ಹಾಕಿದ್ದಾರೆ, ಜೊತೆಗೆ ಕೈ ಗ್ಲೌಸ್ ಗಳನ್ನ ಹಾಕಿದ್ದಾರೆ. ಹ್ಯಾಂಡ್ ಗ್ಲೌಸ್ ಗಳ ಮೂಲಕ ಅಲ್ಲಿ ಸುತ್ತಿಗೆ ಹಿಡಿದಿರ್ತಕ್ಕಂಥದ್ದು ಇರಬಹುದು, ಮಾರಕಾಸ್ತ್ರಗಳನ್ನ ಹಿಡಿದಿರ್ತಕ್ಕಂಥದ್ದು ಇರಬಹುದು, ಲಾಂಗ್ ಗಳನ್ನ ಹಿಡಿದಿರ್ತಕ್ಕಂಥದ್ದು ಇರಬಹುದು, ಇದನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಬಡಾವಣೆ ನಿವಾಸಿಗಳಲ್ಲಂತೂ ಪ್ರತಿನಿತ್ಯವೂ ಕೂಡ ಆತಂಕ ಮನೆ ಮಾಡಿದೆ. ಪ್ರಮುಖವಾಗಿ ನಾವು ಗಮನಿಸತಕ್ಕಂಥದ್ದು ಇಡೀ ಮೈಸೂರಿನಲ್ಲಿ ಪೊಲೀಸ್ ವ್ಯವಸ್ಥೆ ಹದಗೆಟ್ಟಿದೆ, ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ. ಹೀಗಾಗಿ ಈ ತರದ ಘಟನೆಗಳು ನಡೀತಾ ಇದ್ದಾವೆ. ನಾವು ಗಮನಿಸಬಹುದು ಮೈಸೂರಿನಲ್ಲಿ ಇತ್ತೀಚೆಗೆ ನಡೀತಾ ಇರತಕ್ಕಂಥ ಘಟನೆಗಳು ನೋಡಿದೆ ಆದ್ರೆ ಮೊನ್ನೆಯಷ್ಟೇ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಯಿತು. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಮಗುವಿನ ಮೇಲೆ ಗ್ಯಾಂಗ್ ರೇಪ್ ಆಗುವ ಮುಖಾಂತರ ಮರ್ಡರ್ ಆಯಿತು. ಜೊತೆಗೆ ರೌಡಿಗಳ ಹತ್ಯೆಗಳಾಗ್ತಾ ಇರತಕ್ಕಂಥದ್ದು ಇರಬಹುದು, ಕಳ್ಳತನ, ದರೋಡೆ, ಈ ತರದ ಪ್ರಕರಣಗಳು ಸಾಕಷ್ಟು ಆಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಇರತಕ್ಕಂಥ ಸಾರ್ವಜನಿಕರು ಪ್ರಶ್ನೆ ಮಾಡ್ತಕ್ಕಂಥದ್ದು, ಇಲ್ಲಿ 2 ವ್ಯಾಪ್ತಿಯಲ್ಲಿ ಬರತಕ್ಕಂಥ ಪೊಲೀಸ್ ವ್ಯಾಪ್ತಿ ಬರುತ್ತೆ. ಒಂದು ಕಮಿಷನರೇಟ್ ಪೊಲೀಸ್ ಬರ್ತಾರೆ, ಮತ್ತೊಂದು
ಗ್ರಾಮೀಣ ಭಾಗದ ಪೊಲೀಸರು ಬರ್ತಾರೆ. ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಆತಂಕಗೊಂಡಿರ್ತಕ್ಕಂಥ ಬಡಾವಣೆಯ ನಿವಾಸಿಗಳು ಈಗ SP ಕಚೇರಿಗೆ ಬರುವ ಮುಖಾಂತರ ಅವರನ್ನ ಭೇಟಿ ಮಾಡಿ ತಮ್ಗೆ ಆಗ್ತಾ ಇರತಕ್ಕಂಥ ಸಮಸ್ಯೆಯನ್ನು ಹೇಳ್ಕೊಳ್ಳಿಕ್ಕೆ ಬಂದಿದ್ದಾರೆ. ಅಂತ ಬಡಾವಣೆಯ ನಿವಾಸಿಗಳನ್ನ ನೊಟ್ಟಿಗಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮೊದಲಿಗೆ ಯಾವಾಗ ಈ ಘಟನೆ ನಿಮ್ಗೆ ಗೊತ್ತಾಯ್ತು? 28ನೇ ತಾರೀಕು ಬೆಳಿಗ್ಗೆ ನಮಗೆ 8 ಗಂಟೆಗೆ ಗೊತ್ತಾಯಿತು. 27ನೇ ತಾರೀಕು ನೈಟೇನೆ ಈ ಕೆಲಸ ಶುರುವಾಗಿದೆ. ರಾತ್ರಿ 2 ಗಂಟೆಗೆ ಬೆಳಗ್ಗೆ TV ಫುಟೇಜ್ ನೋಡಿದಾಗ ನಮಗೆ ಗೊತ್ತಾಯಿತು. ಬೆಳಿಗ್ಗೆವರೆಗೂ ನಮಗೇನು ಗೊತ್ತಾಗಿಲ್ಲ. ಯಾವುದು ಮನೆ, ಯಾರು ಒಂಟಿ ಮನೆ ಇದೆ, ಯಾರು ವಾಸ ಇಲ್ಲ ಅಂಥವನ್ನ ಟಾರ್ಗೆಟ್ ಮಾಡಿ ಅವಲ್ಲಿ ಹೊಡೆದಿದ್ದಾರೆ. ಹೊಡೆದ್ಬಿಟ್ಟು ಒಂದು ಇದರಲ್ಲಿ ದಾಸನಕೊಪ್ಪಲಲ್ಲಿ ಒಂದು ಮನೆಗೆ, ಮಾರ್ವಾಡಿ ಮನೆಗೆ ದರೋಡೆ ಮಾಡಿದ್ದಾರೆ. ಅವರು 1 ಲಕ್ಷ ಹಣ, ಒಂದಿಷ್ಟು ಚಿನ್ನ, ಒಂದು ಕ್ಯಾಶು ಹೋಗಿದೆ. ಅದಾದಮೇಲೆ ರೂಪನಗರದ 4 ಬೈಕ್ ಹೋಗಿದ್ದಾವೆ. ಆಮೇಲೆ 6 ಬೈಕ್ ಹೊಡೆದಿದ್ದಾರೆ. ಅದರಲ್ಲಿ 4 ಏನೋ ಕಾರಣ ಅಂತ ಬಿಟ್ಟು ಹೋಗಿದ್ದಾರೆ, 2 ತಗೊಂಡು ಹೋಗಿದ್ದಾರೆ. ಅದಾದಮೇಲೆ ಇಲ್ಲಿ ನ್ಯಾಯಾಂಗ ಬಡಾವಣೆಗೆ ಎಂಟ್ರ್ ಆಗಿದ್ದಾರೆ. ಬಟ್ ಇಲ್ಲೇನು ಮಾಡೋಕ್ಕಾಗಿಲ್ಲ. ಅಷ್ಟರಲ್ಲೇ 3:30 ಆಗಿಬಿಟ್ಟಿತ್ತು. ಅದಾದಮೇಲೆ ಮತ್ತೆ ಸಾಯಂಕಾಲ ಬಂದು ಮತ್ತೆ ಇನ್ನೊಂದು ಸರಿ ರೆಕ್ಕಿ ಮಾಡಿದ್ದಾರೆ. ಇದು ಯಾರು ಮನೆಗೆ, ಯಾರು ಇಲ್ಲದ ಮನೆಗೆ, ಹೆಂಗಸರಿರೋ ಮನೆಗೆ ಹೋಗೋದು, ಬಾಡಿಗೆ ಮನೆಗೆ ಬೇಕಾಗಿದೆ, ಬಾಡಿಗೆ ಖಾಲಿ ಇದೆಯಾ ಅಂತ ಕೇಳೋದು, ಯಾರಿದ್ದಾರೆ ಅಂತ, ಗಂಡಸಿದ್ದಾರೆ ಅಂತ ನೋಡೋದು, ಅವ್ರು ಯಾರು ಅಂತ ಹೋಗೋದು, ಅಲ್ಲಿಂದ ಬಿಟ್ಟು ಓಡೋಗಿದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಈಗ ನಿನ್ನೆ ಹುಣಸೂರಿನಲ್ಲಿ ನಡೆದಿದೆಯಲ್ಲ ಘಟನೆ, ಮುಸುಕುದಾರಿಗಳು ಕೋಟ್ಯಾಂತರ ರೂಪಾಯಿ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣಗಳನ್ನು ದರೋಡೆ ಮಾಡಿದ್ದಾರೆ. ಅವ್ರಿಗೂ ಇವ್ರಿಗೂ ಸಂಬಂಧ ಇರ್ಬೋದು ಅಂತ ಇರ್ಬೋದು. ಯಾಕೆಂದ್ರೆ ಇಲ್ಲಿ ಹೋಗಿರೋ ಗಾಡಿಗಳ ಅದೇ ಗಾಡಿಗಳು ಬಳಸ್ಕೊಂಡು ಅವ್ರು ಏನಾದ್ರು ಮಾಡಿದ್ಮೇಲೆ ಯಾರ ಹೆಸರಲ್ಲಿ ಇವಾಗ ಗಾಡಿಗಳು ಓನರ್ ಇದ್ದಾರೋ ಅವ್ರನ್ನ ಟಾರ್ಗೆಟ್ ಮಾಡಿ ಪೊಲೀಸರು ಹಿಂಸೆ ಕೊಟ್ಟವರು ಅನ್ನೋ ಭಯ ಬೇರೆ ನಮಗೆ ಕಾಡ್ತಾ ಇದೆ. ಅದರೊಳಗೆ ಸಾಯಂಕಾಲ ಟೈಮು ಹೆಂಗಸರು, ಹೆಣ್ಮಕ್ಳು ಎಲ್ಲ ರಿಟೈರ್ಡ್ ಆದ ಫ್ಯಾಮಿಲೀಸ್ ಎಲ್ಲನೂ ಅವ್ರು ವಾಕಿಂಗ್ ಮಾಡೋಂಗಿಲ್ಲ. ಬೆಳಿಗ್ಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಕ್ಕೆ ಭಯ ಆಗ್ತಾ ಇದೆ, ಹೊರಗಡೆ ಬರೋಕ್ಕೆ ಭಯ ಬೀಳ್ತಾ ಇದ್ದಾರೆ. ಅಷ್ಟೊಂದು ಭಯದ ವಾತಾವರಣ ಮೈಸೂರಲ್ಲಿ ಸೃಷ್ಟಿಯಾಗಿದೆ ನಮಗೆ. ಸರ್, ಈಗ ಪೊಲೀಸ್ ಅವರಿಂದ ನಿಮಗೆ ರಕ್ಷಣೆ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಸರ್? ಪೊಲೀಸ್ ಅವರಿಂದ ರಕ್ಷಣೆ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ ಸರ್ ನಮಗೆ? ಪೊಲೀಸ್ನವರಿಂದ ಪೊಲೀಸ್ನವರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದರೆ ಜೈಪುರದ ಪೊಲೀಸ್ ಸ್ಟೇಷನ್ ಆದ್ರಿಂದ ಅವ್ರು ಹೇಳ್ತಾರೆ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ, ಹಾಗಾಗಿ ನಾವು ಏನು ಮಾಡೋಕ್ಕಾಗ್ತಾ ಇಲ್ಲ, ನೀವುಗಳೇ ಎಚ್ಚರಿಕೆ ವಹಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಮೇಲೆ ಆಗ್ತಾ ಇದ್ದಾರೆ. ಆದರೆ ನಾವು ಇವಾಗ ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಬಂದಿದ್ದೇವೆ. ಸರ್, ಇನ್ನೇನಾಗಿದೆ ಸರ್ ನಿಮ್ಮ ಏರಿಯಾದಲ್ಲಿ? ನಾನು ಕಾವೇರಿ ನಗರದ ನಿವಾಸಿ ವೆಂಕಟೇಶ್ ಆಚಾರ್ಯ ಅಂತ ನನ್ನ ಹೆಸರು. ನಮ್ಮ ಬಡಾವಣೆಯಲ್ಲಿ 26ನೇ ತಾರೀಕು ಮಧ್ಯಾಹ್ನ 12:20ಕ್ಕೆ ಬಂದು ಮುಸುಕುದಾರಿಗೆ ಬಂದು ಹೋಗಿದ್ದು CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ಹಾಗಾಗಿ ಅದು ಆ ದಿವಸದಿಂದ ಅವ್ರು ನೋಡ್ಕೊಂಡು ಹೋಗಿದ್ದಾರೆ. ನಮಗನ್ಸುತ್ತೆ ಯಾವ್ಯಾವ ಮನೆಯಲ್ಲಿ ಯಾರ್ಯಾರು ಇರೋದಿಲ್ಲ ಏನಂತ ಒಂದು ಸತಿ ಸರ್ವೆ ಮಾಡ್ಕೊಂಡು ಹೋಗಿರ್ತಾರೆ. ರಾತ್ರಿ ಈ ಕೆಲಸಗಳನ್ನು ರಾತ್ರಿ ಅಥವಾ ಮಧ್ಯಾಹ್ನ ಆಗಲಿ ಯಾರು ಇಂತಿಷ್ಟೇ ಟೈಮ್ ಅಂತ ಇಲ್ಲ, ಆ ಟೈಮಿಗೆ ಬಂದು ಅವ್ರು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಮನೆಯಲ್ಲಿ 2 ಸತಿ, ನಮ್ಮ ನುಗು ರಸ್ತೆಯಲ್ಲಿ ಒಂದು ಕಾರ್ನರ್ ಮನೆಯಲ್ಲಿ 2 ಸತಿ ಅಟೆಂಡ್ ಮಾಡಿದ್ದಾರೆ. ಆ ರಸ್ತೆಯಲ್ಲೇ ನಮ್ಮ ಮನೆ ಕೂಡ ಇರೋದು. ನಾವು 10 ಗಂಟೆ ನಂತರ ನಾವು ಹೊರಗೆ ಬರಲಿಕ್ಕೆ ಹೆದರಿಕೆ ಪಡ್ತೀವಿ. ನಮ್ಮ ಮನೆಯವರೆಲ್ಲ ರಂಗೋಲಿ ಹಾಕ್ಲಿಕ್ಕೂ ಹೆದರಿ ಪಡ್ತಾ ಇದ್ದಾರೆ. ಹೀಗಾಗಿ ನಾವು ಇದು ಆ ನೀತಿ ಮುಖ್ಯವಾಗಿ ನಾವು ಗಮನಿಸಬಹುದು. ಮುಸುಕುದಾರಿಗಳ ಓಡಾಟ, ಅದರಲ್ಲೂ ಕೂಡ ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಓಡಾಟ ಮಾಡಿರ್ತಕ್ಕಂಥದ್ದಿರ್ಬೋದು, ದರೋಡೆ ಮಾಡ್ತಕ್ಕಂಥದ್ದಿರ್ಬೋದು. ಈ ಘಟನೆ ಇಡೀ ಮೈಸೂರಿನ ಜನರನ್ನ ಬೆಚ್ಚಿ ಬೀಳಿಸಿದೆ. ಈಗಾಗಲೇ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇರತಕ್ಕಂಥ ಮೈಸೂರಿನ ಪೊಲೀಸರು ಹುಣಸೂರಿನ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಕೋಟಿ ಮೌಲ್ಯದ ಒಂದು ಚಿನ್ನಾಭರಣಗಳ ಒಂದು ದರೋಡೆ ಏನಾಗಿದೆ ಅವರನ್ನ ಸೆರೆ ಹಿಡಿಯುವಂತಹ ನಿಟ್ಟಿನಲ್ಲಿ ಇಡೀ ಅವರು ಓಡಾಟ ಮಾಡಿರ್ತಕ್ಕಂಥ ಸ್ಥಳಗಳಿರ್ಬೋದು, ಎಲ್ಲಾ ಭಾಗಗಳಲ್ಲೂ ಕೂಡ CC ಕ್ಯಾಮೆರಾಗಳ ದೃಷ್ಟಿಗಳನ್ನ ಆಧರಿಸಿ ಅವರನ್ನ ಪತ್ತೆ ಹಚ್ಚುವಂತಹ ಒಂದು ಕಾರ್ಯದಲ್ಲಿದ್ದಾರೆ. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಗರ ಭಾಗದಲ್ಲಿ ಈ ಮುಸುಕುದಾರಿಗಳು ಓಡಾಟ ಏನ್ ಮಾಡಿದ್ದಾರೆ, ಸಂಚಾರ ಮಾಡಿದ್ದಾರೆ, ಅದು ಸಾಕಷ್ಟು ಆತಂಕವನ್ನು ಉಂಟು ಮಾಡಿದೆ. ಇಲ್ಲಿ ಬೈಕ್ಗಳನ್ನು ಕದ್ದು ಅಲ್ಲಿ ದರೋಡೆಗೆ ಬಳಸಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಆತಂಕಗೊಂಡಿರತಕ್ಕಂತ ಮೈಸೂರಿನ ನಿವಾಸಿಗಳು ಈಗ ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡಿ ತಮ್ಗೆ ಆಗ್ತಾ ಇರತಕ್ಕಂಥ ಸಮಸ್ಯೆಯನ್ನು ಹೇಳ್ಕೊಳ್ಳಿಕ್ಕೆ ಬಂದಿರತಕ್ಕಂಥದ್ದು. ಆದ್ರೆ ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಮೈಸೂರಿನಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ನೀತಿ ಫೈನ್, ಥ್ಯಾಂಕ್ ಯು ಪುನೀತ್, ತಮ್ಮ ಡೀಟೇಲ್ಸ್ಗಾಗಿ.